ಡೆಲ್ಲಿಗೆ ಹೋಗಿದ್ದ, ರೂಟ್ ಕೆನಾಲ್ ಮಾಡ್ತಿದ್ರು, ಡೆಲ್ಲಿಗೆ ಹೋಗಿದ್ದ, ಒಂಚೂರು ಇನ್ಫೆಕ್ಟ್ ಆಗಿ ಇಲ್ಲಿ ಲಿಂಫ್ ನೋಡಿ ಇನ್ಫೆಕ್ಷನ್ ಆಗ್ಬಿಡ್ತು. ಇನ್ಫೆಕ್ಷನ್ ಆಗ್ಬಿಟ್ಟು ಊಟ ಮಾಡೋಕ್ಕಾಗಲ್ಲ, ಉಸಿರಾಡೋಕ್ಕಾಗಲ್ಲ, ಒದ್ದಾಡ್ತಿದ್ದೆ. ಬಂದ, ನೋಡ್ಬಿಟ್ಟು ಅಯ್ಯೋ ನಿನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದ್ದ, ಏನೇನೋ ಹೇಳಿ ಅಡ್ಮಿಟ್ ಮಾಡಿದ್ರು. ಮಲ್ಯ ಹಾಸ್ಪಿಟ್ಲ್ ಅಂತಿತ್ತು ಅವಾಗ. ಯು ಓಂಟ್ ಬಿಲೀವ್, ಅವಾಗಲೂ ಇದಿರಲಿಲ್ಲ ಏನೋ, ನಮ್ಮ ಹತ್ರ ಎಲ್ಲ ಮೊಬೈಲ್ ಇರಲಿಲ್ಲ. ನನ್ನ ಮನೆಗೆ ಫೋನು, ಎಷ್ಟು ಗಂಟೆಲಿ 3:15 ಲೋ ಶೇಕಿ ಬಂದ್ಬಿಡೋ, ನನಗೆ ಏನೇನೋ ಎದುರಿಸ್ತಾ ಇದ್ದಾರೆ ನನಗೆ ಅಂತ. ಬೆಳಗ್ಗೆ ಹೋದರೆ ಮಲ್ಯ ಹಾಸ್ಪಿಟಲಲ್ಲಿ ಡಾಕ್ಟರ್ ಡಾಕ್ಟರ್ ಹಿಸ್ ಲಿವರ್ ಇಸ್ ನಾಟ್ ಓಕೆ, ಐ ಥಿಂಕ್ ಹಿಸ್ ಲಂಗ್ಸ್ ವೆರಿ ವೀಕ್ ಆಗಿಬಿಟ್ಟಿದೆ, ಏನೇನೋ ಹೊಡಿತಿದ್ದ. ಸಾರಿ, ಆ ಡಾಕ್ಟರ್ ಏನು ಹೇಳೋದು ಬೇಡ, ಏನೋ ಹೇಳ್ತಿದ್ದ. ನಾನು ಚಾರ್ಟ್ ನೋಡಿದ್ರೆ ಎಲ್ಲ ನಾರ್ಮಲ್ ಇದೆ ಮನೆ, ಇಟ್ಸ್ ಆಲ್ಮೋಸ್ಟ್ ನಾರ್ಮಲ್. ಲಂಗ್ ಫಂಕ್ಷನ್ ಈಸ್ ಗುಡ್. ಹಾರ್ಟ್ನಲ್ಲಿ ECG ದಪ್ಪ ಇದಾನಲ್ಲ, ಸ್ವಲ್ಪ ಫ್ಲಾಟ್ ಇತ್ತು ಅಷ್ಟೇ, ಅದರ್ವೈಸ್ ವೆರಿ ನಾರ್ಮಲ್. ಎಕೋ ಮಾಡಿದ್ದಾರೆ ನಾರ್ಮಲ್. ಕಿಡ್ನಿ ಫಂಕ್ಷನ್ ನಾರ್ಮಲ್, ಲಿವರ್ ಫಂಕ್ಷನ್ ಫಾರ್ ಇದು ಇಟ್ಸ್ ಕ್ವೈಟ್ ನಾರ್ಮಲ್. ಏನಂದ್ರೆ ಇದೆಯಲ್ಲ, ಪಸ್ಸು ಅವನಿಗೆ ಉಸಿರಾಡಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನ ಪಸ್ ತೆಗೆದ್ರು, ಅವ್ರಿಗೆ ಡಯಾಗ್ನೋಸ್ ಹಿಂಗಿದೆ ಹಂಗಿದೆ ಮಾಡೋಕ್ಕೆ 2-3 ದಿವಸ ಬೇಕಾಯ್ತು. ಪಸ್ ಅಂತ ಗೊತ್ತಾಯ್ತು, ನೋ ಕ್ಯಾನ್ಸರ್. ಬಟ್ ಆ ಪಸ್ ಏನಾಯ್ತು, ಇಲ್ಲಿ ಇದಿದೆಯಲ್ಲ ಟ್ರೇಕಿ ಅಂತ, ಅದರ ಸುತ್ತಲೂ ಇದ್ಬಿಟ್ಟು ಉಸಿರಾಡಕ್ ಆಗ್ತಿರ್ಲಿಲ್ಲ. 8-10 ml ಅಷ್ಟೇ ಕಣ ಮಾರೆಯ, ಅಬೌಟ್ 10-12 ml ಆಫ್ ಪಸ್ ತೆಗೆದ್ರು ನೋಡು, ಆರಾಮಾಗ್ಬಿಟ್ಟು. ಮಿರಾಕ್ಯುಲಸ್ ಐ ಟೆಲ್ ಯು. ಐ ಕಾಲ್ ಹಿಮ್ ಆಸ್ ಮೆಡಿಕಲ್ ಮಿರಾಕಲ್.